ಏಯ್, ಸುಮ್ನೆ ಕೆಣಕ್ತಾ ಇದ್ಯಾ? ನಾನಲ್ಲ, ನೀನು ನಾಟಿ ಔಷಧಿ ತರೋಕೆ ಇಷ್ಟೊತ್ತು ಹೋಗ್ಬಿಟ್ರೆ? ನಾನೆಷ್ಟು ಮಿಸ್ ಮಾಡ್ಕೋತಿದ್ದೆ ಗೊತ್ತಾ ನಿನ್ನ? ನನ್ಗೆ ಹೇಳಿದ್ರೆ ನನ್ನ ನಾಟಿ ಗರ್ಲ್ಗೆ ಔಷಧಿ ಕಳಿಸ್ತಿರ್ಲಿಲ್ವಾ? ಏಯ್ ಇಡಿಯಟ್, ಜಾಸ್ತಿ ಆಯ್ತು ನಿಂದು. ನಿಂದು ನನ್ ಕಂಡಿಡಿಯೋಕೆ CCTV ಪ್ಲಾನು. ಅಬ್ಬಬ್ಬಾ, ಅವನು ಇಷ್ಟು ಅಕ್ಯುರೇಟ್ ಆಗಿ ಮಾತಾಡ್ತಿದ್ದಾನೆ ಅಂತಂದ್ರೆ ಪಕ್ಕ ಇಲ್ಲೇ ಎಲ್ಲೋ ಇರ್ತಾನೆ. ಹೌದು, ಹುಡ್ಕಣ ನಡೀರಿ. ಬನ್ನಿ ಬನ್ನಿ. ಜೂಟ್. ಪ್ಲೀಸ್ ಮೇಡಮ್, ಸ್ವಲ್ಪ ನೋಡಿ. ಸರಿ ಆಯ್ತು, ನೀನ್ ಇಷ್ಟೊಂದು ಕೇಳ್ಕೊಂತಿದ್ಯಾ ಅಂದ್ಮೇಲೆ ಪಾಪ ಅನ್ನಿಸ್ತಿದೆ. ಇವತ್ ರಾತ್ರಿ ಇಲ್ಲೇ ಉಳ್ಕೊಳ್ಳಿ. ಥ್ಯಾಂಕ್ಸ್. ನಾಳೆ ಬೆಳಿಗ್ಗೆ ನಿಮ್ ಕೆಲ್ಸ ಮುಗಿಸ್ಕೊಂಡು ನೀವ್ ಇಲ್ಲಿಗೆ ಬಂದಿಲ್ದೇ ಇರೋ ತರ ಹೋಗ್ಬಿಡ್ಬೇಕು. ಸರಿ ಮೇಡಮ್, ಇವಾಗ್ಲೇ ಲಗೇಜ್ ತಂದ್ಬಿಡ್ತೀನಿ. ಏಯ್, ದುಡ್ಡಿನ ಬಗ್ಗೆ ಮಾತಾಡ್ದೇನೆ ಲಗೇಜ್ ತರ್ತೀನಿ ಅಂತ ಹೋಗ್ತಿದ್ಯಾ? ಇದನ್ನೇನು ತೋಟಪ್ಪನ್ ಛತ್ರ ಅನ್ಕೊಂಡಿದ್ಯಾ? ಅಲ್ಲ ಮೇಡಮ್, ಈ ಅರಮನೆಗೆ ಎಷ್ಟು ಚಾರ್ಜ್ ಮಾಡ್ತೀರೋ? ಇಡೀ ಮನೆಗೇನಲ್ಲ, ರೂಮ್ಗೆ ಮತ್ತೆ ಹಾಲ್ಗೆ. ಅಲ್ಲ, ವಾಶ್ರೂಮ್ ಏನಾದ್ರು ಸಪ್ರೇಟ್ ಚಾರ್ಜಸ್ ಇದೆಯಾ? ಹಾಗೇನಿಲ್ಲ, ನೋಡಕ್ಕೆ ನೀವು ತುಂಬಾ ಅನುಕೂಲ ಇರೋರ ಹಾಗೆ ಕಾಣಿಸ್ತಿದ್ದೀರಾ. ಒಂದು 3,500 ಕೊಡಕ್ಕಾಗಲ್ವಾ? ಬೇಡ, 4,000 ತಗೊಳ್ಳಿ. ನಮ್ಮ ಮೇಡಮ್ಗೆ ಸರಿಯಾದ ಟೈಮ್ಗೆ ತಿಂಡಿ, ಕಾಫಿ, ಜ್ಯೂಸ್ ಎಲ್ಲ ಕರೆಕ್ಟಾಗಿ ಬಂದ್ಬಿಡ್ಬೇಕು. ಹಾಗಿದ್ರೆ 5,000 ಕೊಡ್ತೀನಿ ಮೇಡಮ್. ನೋಡಮ್ಮ, ನೀನು ಆ ರೂಮಲ್ಲಿ ಮಲ್ಕೋ. ಲಕ್ಕಿ, ನೀನ್ ಆ ಮೂಲೆಯಲ್ಲಿ ಮಲ್ಕೋ. ಮೂಲೆಲ್ಲ ಅಲ್ಲ ಮೇಡಮ್. ನೋಡಪ್ಪ, ಆಗಲ್ಲ ಅಂದ್ರೆ ಹೇಳ್ಬಿಡು. ಅಯ್ಯೋ ಅಯ್ಯೋ, ನಿಮ್ಮ ಎಲ್ಲ ಕಂಡೀಷನ್ಗೂ ಓಕೆ ಓಕೆ, ಇರ್ತೀನಿ. ಸರಿ. ಇವತ್ತು ಇಲ್ಲಕ್ಕಿ ಎಲ್ಲಕ್ಕಿಡೆ ಆಗುತ್ತೆ. ಇದೊಂದ್ ಮಾತ್ರ ಜ್ಯೂಸ್ ಎಲ್ಲ ಹಾಕಿ ಈಶಾನಿ ಕುಡಿಸ್ಬಿಟ್ರೆ ಸಾಕು. ಆಮೇಲೆ ಲವ್ ಟಾನಿಕ್ ಅವಳ ಬಾಡಿ ಒಳಗಡೆ ಹೋಗಿ ನನ್ನ ಮೇಲೆ ಬೇಡ ಅಂದ್ರು ಲವ್ ಮೂಡ್ ಬಂದು ಅವಳಿಗೆ ನಶೆ ಇರುತ್ತೆ. ಅವಳು ಅದನ್ನ ಕುಡಿದು 15 ನಿಮಿಷದ ನಂತರ ನಾನ್ ಅವಳ ರೂಮ್ಗೆ ಹೋದ್ರೆ ಅಲ್ಲಿ ನಡೆಯೋದನ್ನ ನೆನ್ಸ್ಕೊಂಡ್ರೆ ಹಬ್ಬಬ್ಬಾ ಮೈಯೆಲ್ಲ ಏನೋ ಒಂಥರ. ಮೇಡಮ್, ತಗೊಳ್ಳಿ. ಬಾಯಿ ತುಂಬಾ ದಾಹ ಆಗ್ತಿದೆ, ಪ್ಲೀಸ್ ಫ್ರೂಟ್ ಜ್ಯೂಸ್ ಏನಾದ್ರೂ ಮಾಡ್ಕೊಡ್ಬಹುದಾ? ಅಯ್ಯೋ, ಪ್ಲೀಸ್ ಅಂತ ಯಾಕಪ್ಪ ಕೇಳ್ತೀಯಾ? 5,000 ರೂಪಾಯಿ ಕೊಟ್ಟಿದ್ಯಾ, ಇಷ್ಟು ಮಾಡಲ್ವಾ? ನಾನೇ ಮಾಡ್ಕೊಂಡ್ ಬರ್ತೀನಿ ಹೀರಪ್ಪ. ಅಯ್ಯಯ್ಯೋ, 5,000 ಕೊಟ್ಟಿದ್ದು ನಾವು ಮನೇಲಿ ಇರೋಕೆ, ನೀವು ಕೆಲಸ ಮಾಡಕ್ಕಲ್ಲ. ಅಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ಮಿಕ್ಸಿ ಕೊಟ್ರೆ ನಾನೇ ಮಾಡ್ಕೋತೀನಿ. ಸರಿ ಆಯ್ತು. ಅಲ್ಲ ಅಮ್ಮ, ನಾವ್ ದೇವ್ರ ಹತ್ರ ಕೇಳ್ಕೊಂಬಂದ್ರು ಹೀಗ್ಯಾಕಾಗ್ತಿದೆ? ದೇವ್ರು ಕೂಡ ಕೆಲವು ಸಾರಿ ಅಸಹಾಯಕನೇ ಕಣಮ್ಮ. ನಾವು ಮಾಡಿದ ಕರ್ಮ ಸವಿಯೋವರೆಗೂ ಯಾವ ಕಷ್ಟನೂ ತಪ್ಪೋಲ್ಲ. ಹಾಗಿದ್ರೆ ದೇವ್ರ ನಂಬದ್ ತಪ್ಪ ಅಮ್ಮ? ಹಾಗೇನಿಲ್ಲಮ್ಮ, ಖಂಡಿತ ಇಲ್ಲ. ಇದು ಪರೀಕ್ಷೆ ಸಮಯ. ಅವನ್ ನಮ್ಗೆ ಇವಾಗ ಸಿಗದೆ ಇರಬಹುದು, ಹಾಗಂತ ಸಿಗೋದೇ ಇಲ್ಲ ಅಂತ ಅಲ್ಲ, ಸಿಕ್ಕೇ ಸಿಗ್ತಾನೆ. ಅಲ್ಲ ಅಮ್ಮ,
ನಮ್ಮೂರಲ್ಲಿ ಅವನು ಗೊತ್ತಿರೋರು ಅಂತ ಯಾರೂ ಇಲ್ಲ. ಆದ್ರೂ ಅವನು ನಮ್ಮನ್ನೆಲ್ರನ್ನೂ ನೋಡ್ತಾನೆ ಅಂತಂದ್ರೆ ಯಾರ ಮೇಲೂ ನಾವ್ ಅನುಮಾನ ಪಡೋ ಸ್ಥಿತಿಲಿ ಇಲ್ಲಮ್ಮ.